ಮೊಸಳೆ ಹೊಸಳ್ಳಿ ದುರಂತದಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾಯಿಸ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಾರಿ ಒಳಗೆ ಮಲಗಿದ್ದ ಭುವನೇಶ್ ನನ್ನ ಆಚೆ ಎಳೆದ್ರು. ಸ್ಥಳೀಯರು ಆತನನ್ನ ಹೊಡೆಯಲು ಮುಂದಾದಾಗ ಆತ ಬಿದ್ದ ಕೆಳಗಡೆ. ದುರಂತದ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ನಾಗೇಶ್ ವಿವರಿಸಿದ್ದಾನೆ. ಇಲ್ಲ ಪಿನ್ ಟು ಮಾಹಿತಿಯನ್ನು ಕೊಟ್ಟಿದ್ದಾನೆ ನಾಗೇಶ್. ಅಲ್ಲಿ ಪ್ರತ್ಯಕ್ಷದರ್ಶಿ ಆತ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾವಣೆ ಮಾಡ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊಸಳೆ ಹೊಸಳ್ಳಿ ದುರಂತದಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾಯಿಸ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಾರಿ ಒಳಗೆ ಮಲಗಿದ್ದ ಭುವನೇಶ್ ನನ್ನ ಆಚೆ ಎಳೆದ್ರು. ಸ್ಥಳೀಯರು ಆತನನ್ನ ಹೊಡೆಯಲು ಮುಂದಾದಾಗ ಆತ ಬಿದ್ದ ಕೆಳಗಡೆ. ದುರಂತದ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ನಾಗೇಶ್ ವಿವರಿಸಿದ್ದಾನೆ. ಇಲ್ಲ ಪಿನ್ ಟು ಮಾಹಿತಿಯನ್ನು ಕೊಟ್ಟಿದ್ದಾನೆ ನಾಗೇಶ್. ಅಲ್ಲಿ ಪ್ರತ್ಯಕ್ಷದರ್ಶಿ ಆತ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾವಣೆ ಮಾಡ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊಸಳೆ ಹೊಸಳ್ಳಿ ದುರಂತದಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾಯಿಸ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಾರಿ ಒಳಗೆ ಮಲಗಿದ್ದ ಭುವನೇಶ್ ನನ್ನ ಆಚೆ ಎಳೆದ್ರು. ಸ್ಥಳೀಯರು ಆತನನ್ನ ಹೊಡೆಯಲು ಮುಂದಾದಾಗ ಆತ ಬಿದ್ದ ಕೆಳಗಡೆ. ದುರಂತದ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ನಾಗೇಶ್ ವಿವರಿಸಿದ್ದಾನೆ. ಇಲ್ಲ ಪಿನ್ ಟು ಮಾಹಿತಿಯನ್ನು ಕೊಟ್ಟಿದ್ದಾನೆ ನಾಗೇಶ್. ಅಲ್ಲಿ ಪ್ರತ್ಯಕ್ಷದರ್ಶಿ ಆತ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾವಣೆ ಮಾಡ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊಸಳೆ ಹೊಸಳ್ಳಿ ದುರಂತದಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾಯಿಸ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಾರಿ ಒಳಗೆ ಮಲಗಿದ್ದ ಭುವನೇಶ್ ನನ್ನ ಆಚೆ ಎಳೆದ್ರು. ಸ್ಥಳೀಯರು ಆತನನ್ನ ಹೊಡೆಯಲು ಮುಂದಾದಾಗ ಆತ ಬಿದ್ದ ಕೆಳಗಡೆ. ದುರಂತದ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ನಾಗೇಶ್ ವಿವರಿಸಿದ್ದಾನೆ. ಇಲ್ಲ ಪಿನ್ ಟು ಮಾಹಿತಿಯನ್ನು ಕೊಟ್ಟಿದ್ದಾನೆ ನಾಗೇಶ್. ಅಲ್ಲಿ ಪ್ರತ್ಯಕ್ಷದರ್ಶಿ ಆತ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾವಣೆ ಮಾಡ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊಸಳೆ ಹೊಸಳ್ಳಿ ದುರಂತದಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾಯಿಸ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಾರಿ ಒಳಗೆ ಮಲಗಿದ್ದ ಭುವನೇಶ್ ನನ್ನ ಆಚೆ ಎಳೆದ್ರು. ಸ್ಥಳೀಯರು ಆತನನ್ನ ಹೊಡೆಯಲು ಮುಂದಾದಾಗ ಆತ ಬಿದ್ದ ಕೆಳಗಡೆ. ದುರಂತದ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ನಾಗೇಶ್ ವಿವರಿಸಿದ್ದಾನೆ. ಇಲ್ಲ ಪಿನ್ ಟು ಮಾಹಿತಿಯನ್ನು ಕೊಟ್ಟಿದ್ದಾನೆ ನಾಗೇಶ್. ಅಲ್ಲಿ ಪ್ರತ್ಯಕ್ಷದರ್ಶಿ ಆತ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾವಣೆ ಮಾಡ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊಸಳೆ ಹೊಸಳ್ಳಿ ದುರಂತದಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾಯಿಸ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಾರಿ ಒಳಗೆ ಮಲಗಿದ್ದ ಭುವನೇಶ್ ನನ್ನ ಆಚೆ ಎಳೆದ್ರು. ಸ್ಥಳೀಯರು ಆತನನ್ನ ಹೊಡೆಯಲು ಮುಂದಾದಾಗ ಆತ ಬಿದ್ದ ಕೆಳಗಡೆ. ದುರಂತದ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ನಾಗೇಶ್ ವಿವರಿಸಿದ್ದಾನೆ. ಇಲ್ಲ ಪಿನ್ ಟು ಮಾಹಿತಿಯನ್ನು ಕೊಟ್ಟಿದ್ದಾನೆ ನಾಗೇಶ್. ಅಲ್ಲಿ ಪ್ರತ್ಯಕ್ಷದರ್ಶಿ
ಆತ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾವಣೆ ಮಾಡ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊಸಳೆ ಹೊಸಳ್ಳಿ ದುರಂತದಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾಯಿಸ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಾರಿ ಒಳಗೆ ಮಲಗಿದ್ದ ಭುವನೇಶ್ ನನ್ನ ಆಚೆ ಎಳೆದ್ರು. ಸ್ಥಳೀಯರು ಆತನನ್ನ ಹೊಡೆಯಲು ಮುಂದಾದಾಗ ಆತ ಬಿದ್ದ ಕೆಳಗಡೆ. ದುರಂತದ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ನಾಗೇಶ್ ವಿವರಿಸಿದ್ದಾನೆ. ಇಲ್ಲ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಟ್ಟಿದ್ದಾನೆ ನಾಗೇಶ್. ಅಲ್ಲಿ ಪ್ರತ್ಯಕ್ಷದರ್ಶಿ ಆತ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾವಣೆ ಮಾಡ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊಸಳೆ ಹೊಸಳ್ಳಿ ದುರಂತದಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾಯಿಸ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಾರಿ ಒಳಗೆ ಮಲಗಿದ್ದ ಭುವನೇಶ್ ನನ್ನ ಆಚೆ ಎಳೆದ್ರು. ಸ್ಥಳೀಯರು ಆತನನ್ನ ಹೊಡೆಯಲು ಮುಂದಾದಾಗ ಆತ ಬಿದ್ದ ಕೆಳಗಡೆ. ದುರಂತದ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ನಾಗೇಶ್ ವಿವರಿಸಿದ್ದಾನೆ. ಇಲ್ಲ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಟ್ಟಿದ್ದಾನೆ ನಾಗೇಶ್. ಅಲ್ಲಿ ಪ್ರತ್ಯಕ್ಷದರ್ಶಿ ಆತ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾವಣೆ ಮಾಡ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊಸಳೆ ಹೊಸಳ್ಳಿ ದುರಂತದಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾಯಿಸ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಾರಿ ಒಳಗೆ ಮಲಗಿದ್ದ ಭುವನೇಶ್ ನನ್ನ ಆಚೆ ಎಳೆದ್ರು. ಸ್ಥಳೀಯರು ಆತನನ್ನ ಹೊಡೆಯಲು ಮುಂದಾದಾಗ ಆತ ಬಿದ್ದ ಕೆಳಗಡೆ. ದುರಂತದ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ನಾಗೇಶ್ ವಿವರಿಸಿದ್ದಾನೆ. ಇಲ್ಲ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಟ್ಟಿದ್ದಾನೆ ನಾಗೇಶ್. ಅಲ್ಲಿ ಪ್ರತ್ಯಕ್ಷದರ್ಶಿ ಆತ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಲಾರಿ ಚಾಲಕ ಭುವನೇಶ್ ಲಾರಿ ಚಲಾವಣೆ ಮಾಡ್ತಾ ಇರಲಿಲ್ಲ. ಆತ ಲಾರಿ ಒಳಗಡೆ ಮಲಗಿದ್ದ. ಡ್ರೈವರ್ ಸೀಟ್ನಲ್ಲಿ ಕ್ಲೀನರ್ ಇದ್ದ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ.